ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ವಿಡಿಯೋ ಮಾಡ್ತಿರೋ ವಿಶೇಷ ವಿಚಾರ ಯಾವುದು ಅಂತ ಅಂದ್ರೆ, ಇಲ್ಲಿಂದ 6 ತಿಂಗಳು ನಿಮ್ಮ ಫ್ಯೂಚರ್ ಹೇಗಿದೆ, ನಿಮ್ಮ ಭವಿಷ್ಯ ಹೇಗಿದೆ ಅಂತ ಹೇಳಿ ಇವತ್ತು ನಾನು ನನ್ನ ಟ್ಯಾರೋ ರೀಡಿಂಗ್ ಅಲ್ಲಿ ನೋಡ್ತಾ ಇದ್ದೀನಿ. ಯಾವುದೇ ಒಂದು ವಿಚಾರದಲ್ಲಿ ಇರಬಹುದು, ನಿಮ್ಮ ಫ್ಯೂಚರ್ 6 ತಿಂಗಳು ಹೇಗಿರುತ್ತೆ ಅನ್ನೋದು ಇವತ್ತು ನಾನು ನನ್ನ ರೀಡಿಂಗ್ ಅಲ್ಲಿ ನೋಡ್ತಾ ಇದ್ದೀನಿ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಯಾವ ಕಾರ್ಡ್, ಯಾವ ಸ್ಟೋನ್ ಇರುವ ಕಾರ್ಡ್ ನಿಮ್ಗೆ ತುಂಬಾನೇ ರೆಸೊನೇಟ್ ಆಗ್ತಾ ಇದೆ, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರತ್ತೆ. ನೀವು ಸಪೋಸ್ ಈ ವಿಡಿಯೋ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಇಯರ್ ಸಿಕ್ಕಿದ್ರೆ, ಅಲ್ಲಿಂದ 6 ತಿಂಗಳು ಫ್ಯೂಚರ್ ಹೇಗಿದೆ ಅಂತ ಹೇಳಿ ಇದನ್ನ ನೀವು ರೆಸೊನೇಟ್ ಮಾಡ್ಕೊಳ್ಬಹುದು. ಸೊ 2 ಕಾರ್ಡ್ ಇಟ್ಟಿದ್ದೀನಿ. 2 ಕಾರ್ಡ್ ಅಲ್ಲಿ ಯಾವ ಕಾರ್ಡ್ ನಿಮ್ಗೆ ತುಂಬಾ ರೆಸೊನೇಟ್ ಆಗ್ತಾ ಇದೆ, ಒಂದು ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಐ ಹೋಪ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್, ಈ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರೋ ಈ ಕಾರ್ಡ್ ನ ರೀಡಿಂಗ್ ಮಾಡ್ತಾ ಇದ್ದೀನಿ ನಾನು. ಇಲ್ಲಿಂದ ಫ್ಯೂಚರ್, ನಿಮ್ಮ ಭವಿಷ್ಯ ಹೇಗಿದೆ ಅಂತ ಹೇಳಿ. ಸೊ ಯಾರಿಗೆಲ್ಲ ಪರ್ಸನಲ್ ಆಗಿ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ. ಮುಂಚಿತವಾಗಿ ವಾಟ್ಸ್ಆಪ್ ಅಲ್ಲಿ ಅಪಾಯಿಂಟ್ಮೆಂಟ್ ಆದ್ರೂ ತಗೋಬಹುದು, ಅಥವಾ ಕಾಲ್ ಮಾಡಾದ್ರೂ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಈ ಕಾರ್ಡ್ ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವರ ರೀಡಿಂಗ್ ಹೇಗಿದೆ ಅಂತ ಹೇಳಿ ನನ್ನ ಟ್ಯಾರೋ ರೀಡಿಂಗ್ ಅಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಯಾರೆಲ್ಲ ಅಟ್ ಪ್ರೆಸೆಂಟ್ ತುಂಬಾನೇ ಲವ್ ಬ್ರೇಕಪ್ ಅಲ್ಲಿ, ತುಂಬಾನೇ ರಿಲೇಶನ್ಶಿಪ್ ವಿಚಾರದಲ್ಲಿ ತುಂಬಾನೇ ಡಿಸಪಾಯಿಂಟ್ಮೆಂಟ್ ಆಗೋಗಿದ್ದೀರಾ, ಆಗ್ಲೇ ಪಾಸ್ಟ್ ಅಲ್ಲಿ ಆಗೋಗಿದೆ, ಲವ್ ಬ್ರೇಕಪ್ ಆಗಿದೆ, ರಿಲೇಶನ್ಶಿಪ್ ಅಲ್ಲಿ ಜಗಳಗಳಾಗ್ತಾ ಇದೆ, ಇದೆಲ್ಲ ನಡೆದೋಗಿದೆ. ಬಟ್ ಆದ್ರೆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಒಂದು ಒಳ್ಳೆಯ ಲೈಫ್ ನಿಮ್ಮ ಹತ್ರ ಬರ್ತಾ ಇದೆ, ಒಂದು ಒಳ್ಳೆಯ ಆಪರ್ಚುನಿಟಿ ಓಪನ್ ಆಗ್ತಾ ಇದೆ ನಿಮ್ಗೆ, ಒಂದು ಒಳ್ಳೆ ಸೆಲೆಬ್ರೇಷನ್ ಇರುತ್ತೆ ನಿಮ್ಮ ಲೈಫ್ ಅಲ್ಲಿ ಇನ್ನು ಮುಂದೆ. ಅಟ್ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ, ಫ್ಯೂಚರ್ ಅಲ್ಲಿ ಏನಾಗತ್ತೆ ಅಂತಂದ್ರೆ ಒಂದಷ್ಟು ಗೊಂದಲಕ್ಕೀಡಾಗಬಹುದು ನೀವು. ಬಹುಶಃ ಪಾಸ್ಟ್ ಲೈಫ್ ಅಲ್ಲಿ ಯಾವುದೋ ಒಂದು ಪಾಸ್ಟ್ ವ್ಯಕ್ತಿ ನಿಮ್ಮ ಹತ್ರ ಬಂದು ಈ ಈಗ ಒಂದು ಒಳ್ಳೆ ಲೈಫ್ ನಿಮ್ಗೆ ಸಿಗತ್ತೆ ಅಂತ ಹೇಳಿದೆ ಅಲ್ವಾ ನಾನು. ಈ ಒಂದು ಒಳ್ಳೆ ಲೈಫ್ ಸಿಗತ್ತೆ, ಪಾಸ್ಟ್ ರಿಲೇಶನ್ಶಿಪ್ ಎಲ್ಲ ಬ್ರೇಕಪ್ ಆಗಿ ನೀವು ನಿಮ್ಮ ದಾರಿನ ನೀವು ನೋಡ್ಕೊಂಡು ಆ ವ್ಯಕ್ತಿನ ನೀವು ಮರೆತು ನೀವು ನೀವು ದಾರಿನ ನೋಡ್ಕೊಂಡು ಹೋಗುವಾಗ ಹಳೆ ವ್ಯಕ್ತಿನೇ ಬಂದು ನಿಮ್ಮ ತಲೆ ಕೆಡಿಸುವ ಸಾಧ್ಯತೆ ಇರುತ್ತೆ. ಆದ್ರೆ ನೀವು ಒಂದಂತೂ ಮನ್ಸಲ್ಲಿ ಇಟ್ಕೊಳ್ಬೇಕಾಗತ್ತೆ, ಒಂದಂತೂ ತಲೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ, ಈ ವ್ಯಕ್ತಿ ನನ್ಗೆ ಯಾವಾಗ್ಲೂ ಮೋಸ ಮಾಡವ್ರೆ. ಪಾಸ್ಟ್ ವ್ಯಕ್ತಿ ಏನಾದ್ರೂ ಫ್ಯೂಚರ್ ಲೈಫ್ ಅಲ್ಲಿ ಏನಾದ್ರೂ ಬಂದ್ರೆ ಇವ್ರು ಯಾವತ್ತಿದ್ರು ನನ್ನನ್ನ ಬಿಟ್ಟೋಗವ್ರೆ ಅನ್ನೋದು ನೀವು ಡಿಸೈಡ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಅಲ್ಲೂ ಯಾಮಾರಿದ್ರಿ ಅಂದ್ರೆ ಲೈಫು ತುಂಬಾನೇ ಸಫರ್ ಪಡ್ಬೇಕಾಗತ್ತೆ. ನಿಮ್ಮ ಪಾಸ್ಟ್ ವ್ಯಕ್ತಿ ಮೋಸ ಮಾಡಿ ಹೋದಂತ ವ್ಯಕ್ತಿ ಫ್ಯೂಚರ್ ಅಲ್ಲಿ ಬರುವ ಸಾಧ್ಯತೆ ಇದೆ. ಆದ್ರೆ ನಿಮ್ಗೊಂದು ಫ್ಯೂಚರ್ ಅಲ್ಲಿ ಒಂದು ಒಳ್ಳೆ ಆಪರ್ಚುನಿಟಿ ಆಗಿರ್ಬೋದು, ಒಂದು ಒಳ್ಳೆ ಲೈಫ್ ಇರ್ಬೋದು, ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಇರ್ಬೋದು, ಒಂದು ಒಳ್ಳೆ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಫ್ಯೂಚರ್ ಅಲ್ಲಿ ನಿಮ್ಗೆ ಸಿಗ್ತಾರೆ. ಸಪೋಸ್ ಸಿಕ್ಕಿದ್ರೆ ಅವರೊಟ್ಟಿಗೆ ಕಂಟಿನ್ಯೂ ಮಾಡಿ. ಆದ್ರೆ ಪಾಸ್ಟ್ ಅಲ್ಲಿ ಏನ್ ಬ್ರೇಕಪ್ ಆಗಿತ್ತೋ ಆ ವ್ಯಕ್ತಿ ಮತ್ತೆ ಬಂದು ನಿಮ್ಗೆ ಟಾರ್ಚರ್ ಮಾಡುವಂತ ಸಾಧ್ಯತೆ, ಮಾತಾಡ್ಸುವಂತ ಸಾಧ್ಯತೆ, ನಿಮ್ ಮೈಂಡ್ ಡೈವರ್ಟ್ ಮಾಡುವಂತ ಸಾಧ್ಯತೆ ಇದೆಲ್ಲ ಇದ್ರೂ ನೀವು ಮೈಂಡ್ ಫ್ಲಿಕ್ಚುಯೇಟ್ ಮಾಡ್ಕೊಳ್ಳೋದು ಬೇಡ. ಒಂದ್ ವೇ ಅಲ್ಲಿ ನೀವು ಹೋಗಿ ಅಂತ ಈ ಕಾರ್ಡ್ ರೀಡಿಂಗ್ ತೋರಿಸ್ತಾ ಇದೆ. ಇನ್ನು ಫ್ಯೂಚರ್ ಒಂದ್ ಒಳ್ಳೆ ಗ್ರೋತ್ ಇದೆ ಅಂತ ಹೇಳಿ ನಂಗೆ ತೋರಿಸ್ತಾ ಇದೆ. ಒಂದ್ ಒಳ್ಳೆ ಅದು ಕೆಲಸದ ವಿಚಾರವಾಗಿರಬಹುದು, ಯಾವ್ದಾದ್ರು ಒಂದು ಹಣದ ಹೂಡಿಕೆ ಆಲ್ರೆಡಿ ಮಾಡಿರಬಹುದು, ಏನೇ ಒಂದಿರ್ಬೋದು, ನಿಧಾನಕ್ಕೆ ಒಂದ್ ಒಳ್ಳೆ ಗ್ರೋತ್ ಇದೆ ಅಂತ ಹೇಳಿ ನನ್ಗೆ ಈ ಕಾರ್ಡ್ ರೀಡಿಂಗ್ ಅಲ್ಲಿ ತೋರಿಸ್ತಾ ಇದೆ. ಸೊ ಈ 6 ತಿಂಗಳಲ್ಲಿ ಏನ್ ನಡೆಯುತ್ತೆ ಅಂತ ಹೇಳಿ ಈ ಕಾರ್ಡ್ ರೀಡಿಂಗ್ ತೋರಿಸಿದೆ ನಂಗೆ. ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಇರ್ಬೋದು, ಒಂದು ಒಳ್ಳೆ ಆಪರ್ಚುನಿಟೀಸ್ ಇರಬಹುದು, ಎಲ್ಲ ಈ ರೀಡಿಂಗ್ ಅಲ್ಲಿ ತೋರಿಸ್ತಾ ಇದೆ. ಈ ಫಸ್ಟ್ ರೀಡಿಂಗ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರೋ ಅವ್ರಿಗೆ ಯೂನಿವರ್ಸಲ್ ಗೈಡೆನ್ಸ್ ಮೆಸೇಜ್ ಏನಿದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ. ಇದು ಫಸ್ಟ್ ರೀಡಿಂಗ್ ಸೆಲೆಕ್ಟ್ ಮಾಡ್ಕೊಂಡವ್ರದ್ದು. ಮುಂದೆ ಬರುವ ದಿನಗಳಲ್ಲಿ ಏನ್ ನೀವು ಕಾಣ್ತೀರಾ ಅಂತ ತೋರಿಸ್ತಾ ಇದೆ. ಸ್ಟೋಕ್ ಇದೆ,
ಟಿಯರ್ ಡ್ರಾಪ್ಸ್ ಇದೆ, ಹಾರ್ಶು ಇದೆ, ಸ್ಟ್ರೋಕ್, ನ್ಯೂ ಆಫ್ ಎ ಬರ್ತ್ ಆರ್ ಎ ನ್ಯೂ ಬಿಸ್ನೆಸ್ ಆಪರ್ಚುನಿಟಿ. ಯಾರೆಲ್ಲ ಬಿಸ್ನೆಸ್ ಆಪರ್ಚುನಿಟಿ ನೋಡ್ತಾ ಇದ್ದೀರೋ, ಅಥವಾ ನನ್ನ ಲೈಫ್ ಇಲ್ಲಿಗೆ ಮುಗಿತಾ ಅಂತ ಹೇಳಿ ನೀವೇನಾದ್ರೂ ಗೊಂದಲದಲ್ಲಿದ್ರೆ ಆ ಗೊಂದಲಕ್ಕೆ ಫುಲ್ ಸ್ಟಾಪ್ ಇಡಿ. ಯಾಕೆಂದ್ರೆ ನ್ಯೂ ಬರ್ತ್ ಅಂದ್ರೆ ಹೊಸ ಜೀವನ ಶುರು ಮಾಡ್ತೀರಿ, ನ್ಯೂ ಬಿಸ್ನೆಸ್ ಆಪರ್ಚುನಿಟೀಸ್ ನಿಮ್ಗೆ ಬರೋದಿದೆ. ಇನ್ನು ಕೆಲವರು, ನಾನು ಏನ್ ಅವಾಗ್ಲೇ ಕಾರ್ಡ್ ರೀಡಿಂಗ್, ಫಸ್ಟ್ ಕಾರ್ಡ್ ರೀಡಿಂಗ್ ಮಾಡಿದವ್ರಿಗೆ ಈ ಕಾರ್ಡ್ ಯೂನಿವರ್ಸಲ್ ಗೈಡೆನ್ಸ್ ಮೆಸೇಜ್ ರೆಸೊನೇಟ್ ಆಗಿರತ್ತೆ. ಟಿಯರ್ ಡ್ರಾಪ್ಸ್ ಅಂತ ಇದೆ, ಗ್ರೇಟ್ ಪರ್ಸನ್ ಸ್ಯಾರೋ ಅಂದ್ರೆ ಯಾವ್ದಾದ್ರು ಒಂದು ವ್ಯಕ್ತಿನ ನೆನೆಸ್ಕೊಂಡು ಅಳೋದಿರ್ಬೋದು, ಕೊರಗೋದಿರ್ಬೋದು. ದಯವಿಟ್ಟು ಅದನ್ನ ಸ್ಟಾಪ್ ಮಾಡಿ. ಒಂದ್ ಒಳ್ಳೆ ಲೈಫ್ ಅಲ್ಲಿ ಒಂದ್ ಒಳ್ಳೆ ಆಪರ್ಚುನಿಟಿ ಬರೋದಿದೆ, ಅದನ್ನ ಸ್ಟಾಪ್ ಮಾಡಿ. ಮುಂದೆ ಆ ವ್ಯಕ್ತಿ ಬಂದ್ರು ಆ ವ್ಯಕ್ತಿನ ನೆನೆಸ್ಕೊಂಡಾಗ್ಲಿ, ಆ ವ್ಯಕ್ತಿ ಹತ್ರ ಯಾವುದೇ ತರ ಪ್ರಯೋಜನ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಹಾರ್ಶು ಬಂದಿದೆ ಅಂದ್ರೆ ನಾನು ಈಗಾಗ್ಲೇ ಹೇಳ್ದಾಗೆ, ಈ ಫಸ್ಟ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಅವ್ರಿಗೆ ಗುಡ್ ಲಕ್ ಆರಂಭ ಶುರುವಾಗಿದೆ. ಆಲ್ರೆಡಿ ಗುಡ್ ಲಕ್ ಬರುವ ಸಾಧ್ಯತೆ ಇದೆ. ಈಗ ಆಲ್ರೆಡಿ ನೀವು ಗುಡ್ ಲಕ್ ಅಲ್ಲಿ ಇದೀರಾ, ದಯವಿಟ್ಟು ಅದೇ ವೇ ಅಲ್ಲಿ ನೀವು ಹೋಗಿ ಅಂತ ಹೇಳಿ ಫಸ್ಟ್ ಕಾರ್ಡ್ ರೀಡಿಂಗ್ ಯಾರು ಸೆಲೆಕ್ಟ್ ಮಾಡಿದ್ರೋ ಅವರ ರೀಡಿಂಗ್ ಇದಾಗಿರತ್ತೆ. ಇನ್ನು ಸೆಕೆಂಡ್ ಕಾರ್ಡ್ ರೀಡಿಂಗ್ ಯಾರು ಸೆಲೆಕ್ಟ್ ಮಾಡಿದಿರೋ, ಈ ಸ್ಟೋನ್ ಇರೋ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದಿರೋ ಅವರ ರೀಡಿಂಗ್ ಈಗ ಮಾಡ್ತಾ ಇದ್ದೀನಿ. ಸೊ ಇದು ರೆಸೊನೇಟ್, ಪ್ರತಿಯೊಬ್ಬರಿಗೂ ರೆಸೊನೇಟ್ ಆಗತ್ತೆ, ಬಟ್ ಆದ್ರೆ ನಿಮ್ದೇ ಆದಂತ ಕೆಲವು ಕ್ವಶನ್ಸ್ ಗಳಿರತ್ತೆ. ಸೊ ಹಂಗಾಗಿ ನಿಮ್ಮ ಪರ್ಸನಲ್ ವಿಚಾರ ಕೇಳ್ಕೊಳ್ಳೋದಕ್ಕೆ ಮುಂಚಿತವಾಗಿ ನೀವು ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿದೀವಿ, ಆ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ನೀವು ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ. ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ರೋ ಅವರ ರೀಡಿಂಗ್ ಈಗ ನೋಡ್ತಾ ಇದ್ದೀನಿ. ಓಕೆ, ಈಗಾಗ್ಲೇ ನೀವು ಪ್ರೀತಿ ವಿಚಾರದಲ್ಲಾಗಿರ್ಬೋದು, ರಿಲೇಶನ್ಶಿಪ್ ವಿಚಾರದಲ್ಲಾಗಿರ್ಬೋದು ತುಂಬಾ ಚೆನ್ನಾಗಿದ್ದೀರಿ, ತುಂಬಾ ಚೆನ್ನಾಗಿರೋ ದಿನಗಳು ನಡೀತಾ ಇದೆ. ನೆಕ್ಸ್ಟ್ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಏನಿದೆ, ಪಾಸ್ಟ್ ಅಲ್ಲಿ ನಿಮ್ಮ ಪ್ರೀತಿ ವಿಚಾರವಾಗಿ ತುಂಬಾ ಚೆನ್ನಾಗಿದ್ರಿ, ತುಂಬಾ ಚೆನ್ನಾಗಿ ನಡ್ಕೊಂಡೇ ಬಂತು. ಈಗ ನೀವು ಯಾವ್ದಾದ್ರು ಒಂದು ಒಳ್ಳೆ ಡಿಸಿಷನ್ ತಗೊಳ್ಬೇಕಾಗತ್ತೆ. ಅಂದ್ರೆ ಪ್ರೀತಿನೇ ಮಾಡ್ಕೊಂಡಿರುವಂತದ್ದಲ್ಲ, ಕೆಲ್ಸಾನು ಮಾಡ್ಬೇಕಾಗತ್ತೆ. ಕೆಲ್ಸದ ಅವಶ್ಯಕತೆನೂ ಇರುತ್ತೆ, ಮನೆಯ ಕೆಲವು ಜವಾಬ್ದಾರಿಗಳು ಇರುತ್ತೆ. ಈ ರಿಲೇಶನ್ಶಿಪ್ ಇರ್ಬೋದು, ಪ್ರೀತಿ ಇರ್ಬೋದು, ಪ್ರೀತಿನೇ ಮಾಡ್ಕೊಂಡಿರೋದಲ್ಲ. ಯಾವ್ದಾದ್ರು ಒಂದು ರೈಟ್ ಡಿಸಿಷನ್ ನೀವು ತಗೊಳ್ಬೇಕಾಗತ್ತೆ. ಕೆಲ್ಸದ ವಿಚಾರವಾಗಾದ್ರೂ ಆಗಿರಬಹುದು, ಮನೆಯ ವಿಚಾರವಾಗಿರ್ಬೋದು, ಬಿಸ್ನೆಸ್ ವಿಚಾರವಾಗಿರಬಹುದು, ಅದ್ರ ಕಡೆನೂ ಸ್ವಲ್ಪ ಫೋಕಸ್ ಮಾಡ್ಬೇಕಾಗತ್ತೆ. ಫೋಕಸ್ ಮಾಡದೆ ಇದ್ರೆ ಜನ ನಿಮ್ಗೆ ಯಾಮಾರಿಸೋ ಸಾಧ್ಯತೆ ತುಂಬಾನೇ ಇದೆ. ಜನ ನೀವು ಈಗಾಗ್ಲೇ ಗಮನ ಕೆಲ್ಸದ ಕಡೆ ಆಗಿರ್ಲಿ, ಬಿಸ್ನೆಸ್ ಕಡೆ ಆಗಿರ್ಲಿ, ಏನೇ ಆಗಿರಬಹುದು, ನೀವು ಪ್ರೀತಿ ವಿಚಾರದಲ್ಲೇ ಮುಳುಗ್ದಾಗ ಏನಾಗತ್ತೆ, ಜನ ನಿಮ್ಮನ್ನ ಯಾಮಾರಿಸೋ ಸಾಧ್ಯತೆ ಇರತ್ತೆ. ಯಾಕೆಂದ್ರೆ ನೀವು ಜನ ಏನ್ ಮಾಡ್ತಿದಾರೆ ಏನು ಅನ್ನೋದು ಇದ್ರಲ್ಲೇ ಇಲ್ಲ, ನಿಮ್ಮ ಗಮನದಲ್ಲೇ ಇಲ್ಲ. ಸೊ ನೀವು ಬಿಸ್ನೆಸ್ ಗಮನ ಹರಿಸ್ಬೇಕಾಗತ್ತೆ. ಯಾವ್ದಾದ್ರು ಒಂದು ಕರೆಕ್ಟ್ ವೇ, ಪ್ರೀತಿ ಇದ್ದೇ ಇರತ್ತೆ, ಪ್ರೀತಿ ಪ್ರೇಮ ರಿಲೇಶನ್ಶಿಪ್ ಇದ್ದೇ ಇರತ್ತೆ. ಅದನ್ನ ಜೊತೆಯಲ್ಲಿ ನಾವು ಬದುಕೋದಕ್ಕೆ ನಾವು ಕೆಲಸ ಮಾಡ್ಬೇಕಲ್ವಾ. ಸೊ ಅದ್ರ ಕಡೆ ಫೋಕಸ್ ಮಾಡಿ ಅಂತ ತೋರಿಸ್ತಾ ಇದೆ. 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಕೆಲ್ಸದ ವಿಚಾರ ಏನೇ ಇದ್ರೂನು ಇದಾಗಲ್ವೇನೋ ಅಂತ ಹೇಳಿ ನೀವು ಗಿವ್ ಅಪ್ ಮಾಡಬೇಡಿ. ನಿಮ್ಗೆ ಒಂದು ಒಳ್ಳೆ ಆಪರ್ಚುನಿಟೀಸ್ ಬರುವಂತ ಸಾಧ್ಯತೆ ಇದೆ. ಸೊ ನನಗ್ ಸಾಕಾಯ್ತು, ಬೇಡ ನನಗೆ ಅನ್ನೋ ಚಾನ್ಸಸ್ ತುಂಬಾನೇ ಇದೆ. ಅಯ್ಯೋ ಆಗದೇ ಇಲ್ವೇನೋ, ನನ್ನ ಕೈಯಲ್ಲಿ ಕೆಲವೊಂದು ಕೆಲಸಗಳು ಆಗದೇ ಇಲ್ವೇನೋ, ಈ ತರ ನೀವು ಗಿವ್ ಅಪ್ ಮಾಡೋ ಅವಶ್ಯಕತೆ ಇಲ್ಲ. 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ದುಡ್ಡಿನ ವಿಚಾರದಲ್ಲಿ ನೀವು ಯಾವುದೇ ತರ ತಲೆ ಕೆಡಿಸ್ಕೊಳ್ದೇ ಇರೋ ಹಾಗೆ ನೀವು ಕೆಲಸ ಮಾಡ್ಕೊಂಡು ಹೋದ್ರೆ, ಹಣಕಾಸಿನ ವಿಚಾರವಾಗಿ ಏನೆಲ್ಲ ಈಗ ಪ್ರಾಬ್ಲಮ್ಸ್ ನೋಡ್ತಾ ಇದ್ದೀರೋ ಮುಂದೆ ಆ ಪ್ರಾಬ್ಲಮ್ಸ್ ಇರೋದಿಲ್ಲ. ಒಂದು ಇಂಡಿಪೆಂಡೆಂಟ್ ಆಗಿ ಬಿಸ್ನೆಸ್ ಮಾಡ್ಬೋದು, ಇಂಡಿಪೆಂಡೆಂಟ್ ಆಗಿ ನೀವು ಜೀವನ ಮಾಡ್ಬೋದು, ಈ ತರದೆಲ್ಲ ನಡ್ಕೊಂಡು ಹೋಗುತ್ತೆ. ಸೊ ನೀವು ಗಿವ್ ಅಪ್ ಮಾಡಬೇಡಿ. ಸೊ ಪ್ರೀತಿ ಒಂದೇ ಅನ್ಕೊಂಡು ಅದ್ರ ಮಾತ್ರ ಫೋಕಸ್ ಮಾಡ್ಬೇಡಿ, ಅದ್ರ ಕಡೆ ಮಾತ್ರ ಗಮನ ಕೊಡ್ಬೇಡಿ. ಸಪೋಸ್ ನಿಮ್ ಪಾರ್ಟ್ನರ್ ಫೋನ್ ಎತ್ತಲಿಲ್ಲ, ಫೋನ್ ಬ್ಲಾಕ್ ಮಾಡ್ಕೊಂಡ್ರು, ಈ ಕಾಲದಲ್ಲಿ ನೀವು ಕೆಲ್ಸದ ವಿಚಾರನ ಮರಿತಿದ್ದೀರಿ, ಜನ ನಿಮ್ಮನ್ನ ಯಾಮಾರಿಸೋ ಸಾಧ್ಯತೆ ಮುಂದೆ ಇದೆ. ದಯವಿಟ್ಟು ಇದನ್ನೆಲ್ಲ ಮಾಡಬೇಡಿ. ಸೊ 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಗಿವ್ ಅಪ್ ಮಾಡಬೇಡಿ. ನನ್ನ ಕೈಯಲ್ಲಿ ಈ ಕೆಲಸ ಮಾಡಕ್ ಆಗಲ್ವೇನೋ, ಈ ಕೆಲಸ ಕೈ ಹಿಡಿಯೋದಿಲ್ವೇನೋ, ಇದ್ಯಾವುದು ನೀವು ಮಾಡೋದಕ್ಕೆ ಹೋಗ್ಬೇಡಿ. 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ಮುಂದೆ ಬರುವ ದಿನಗಳಲ್ಲಿ
ತುಂಬಾ ಆಪರ್ಚುನಿಟೀಸ್ ಗಳಾಗಿರ್ಬೋದು, ಹಣಕಾಸಿನ ವಿಚಾರಗಳಾಗಿರ್ಬೋದು. ಈಗ ಏನಾದ್ರು ಹಣಕಾಸಿನ ವಿಚಾರದಲ್ಲಿ ನೀವೇನಾದ್ರು ಪ್ರಾಬ್ಲಮ್ ಅನುಭವಿಸ್ತಾ ಇದ್ರೆ ಅದು ಒಂದು ಒಳ್ಳೆ ಸ್ಟೇಬಲ್ ಆಗಿ ನಿಲ್ಲುತ್ತೆ ಅಂತ ಹೇಳಿ ಈ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ರೋ ಆ ಕಾರ್ಡ್ ಹೇಳ್ತಾ ಇದೆ. ಸೊ ಒಂದಷ್ಟು ಯೂನಿವರ್ಸಲ್ ಗೈಡೆನ್ಸ್ ಮೆಸೇಜ್ ನಿಮ್ಗಾಗಿ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದಿರೋ ಮುಂದೆ ಬರುವ ದಿನಗಳಲ್ಲಿ ಏನೆಲ್ಲ ಬರುವ ಸಾಧ್ಯತೆ ಇದೆ, ಏನೆಲ್ಲ ವಿಚಾರಗಳು ಬರುವ ಸಾಧ್ಯತೆ ಇದೆ ಅಂತ ತೋರಿಸ್ತಾ ಇದೆ. ವ್ಯಾಲ್ಯೂ ಬಂದಿದೆ, ಡೀಪ್ ಪರ್ಸನಲ್ ಸ್ಟ್ರೆಂತ್ ಅಂಡ್ ಪೀಸ್ ದಟ್ ಅಶ್ಯೂರ್ ಸಕ್ಸಸ್. ಡೀಪ್ ಪರ್ಸನಲ್ ಸ್ಟ್ರೆಂತ್ ಅಂದ್ರೆ ನಿಮ್ಮ ಒಳಗಿರುವ ಸ್ಟ್ರೆಂತ್ ತುಂಬಾ ಪೀಸ್ಫುಲ್ ಆಗಿ ನೀವು ಯೋಚನೆ ಮಾಡಿದ್ರೆ ಅದು ಸಕ್ಸಸ್ ತಂದು ಕೊಡುವ ಸಾಧ್ಯತೆ ಇದೆ. ನೀವೇ ಕುತ್ಕೊಂಡು ಒಂದು ಮೆಡಿಟೇಷನ್ ಇರ್ಬೋದು, ಸುಮ್ಮನೆ ಕುತ್ಕೊಂಡು ತಾಳ್ಮೆಯಿಂದ ಮೌನವಾಗಿ ನಿಮ್ಮ ಸಕ್ಸಸ್ ಬಗ್ಗೆ, ನಿಮ್ಮ ಕೆಲಸದ ವಿಚಾರದ ಬಗ್ಗೆ ಯೋಚನೆ ಮಾಡ್ತಾ ಬಂದು ಆ ಯೋಚನೆ ನೀವು ಜಾರಿಗೆ ತರೋದು. ನಾನು ಏನ್ ಕೆಲಸ ಮಾಡ್ಬೇಕು, ಒಂದು ಟೈಮ್ ಟೇಬಲ್ ಹಾಕೊಂಡು ಅದನ್ನ ಜಾರಿಗೆ ತಂದ್ರೆ ನೀವು ಸಕ್ಸಸ್ ಕಾಣುವ ಸಾಧ್ಯತೆ ಇದೆ ಅಂತ ತೋರಿಸ್ತಾ ಇದೆ. ಜಗ್ ಬಂದಿದೆ, ಲೈಟ್ ಹಾರ್ಟೆಡ್ ಕೇರ್ ಫ್ರೀ ಟೈಮ್ ಅಂದ್ರೆ ಈ ಸಮಯ ತುಂಬಾ ತಾಳ್ಮೆಯಿಂದ, ತುಂಬಾ ಫ್ರೀ ಆಗಿ, ಕಾಮ್ ಆಗಿ ಇರುವಂತ ಸಮಯ ಆಗಿದೆ ಅಂತ ತೋರಿಸ್ತಾ ಇದೆ. ಬ್ಯಾಗ್ ಬಂದಿದೆ, ಸಮಥಿಂಗ್ ಇಂಪಾರ್ಟೆಂಟ್ ಸಚ್ ಆಸ್ ಎ ನ್ಯೂ ಜಾಬ್ ಆರ್ ಎ ರೈಸ್. ಯಾರೆಲ್ಲ ಕೆಲಸದ ವಿಚಾರವಾಗಿ, ಕೆರಿಯರ್ ವಿಚಾರವಾಗಿ, ಬಿಸ್ನೆಸ್ ವಿಚಾರವಾಗಿ ಏನು ನಡೀತಾನೆ ಇಲ್ಲ ಅನ್ಕೊಂಡ್ರೆ ಮುಂದೆ ಬರುವ ದಿನಗಳಲ್ಲಿ ಒಂದ್ ಒಳ್ಳೆ ಕೆಲಸ ಬರುವ ಸಾಧ್ಯತೆ, ಕೆಲಸ ಸಿಗುವ ಸಾಧ್ಯತೆ, ಕೆಲಸ ಯಾರ್ಯಾರು ಎದುರು ನೋಡ್ತಾ ಇದೀರೋ ಕೆಲಸ ಸಿಗುವ ಸಾಧ್ಯತೆ ಇದೆ ಅಂತ ಹೇಳಿ, ಒಂದು ಒಳ್ಳೆಯ ಒಂದು ಇಂಪಾರ್ಟೆಂಟ್ ಕೆಲಸ ಸಿಗುವ ಸಾಧ್ಯತೆ ಇದೆ ಅಂತ ಹೇಳಿ ಈ ಯೂನಿವರ್ಸಲ್ ಗೈಡೆನ್ಸ್ ತೋರಿಸ್ತಾ ಇದೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ, ಯಾರೆಲ್ಲ ಈ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ ನನಗೆ ಇನ್ನಷ್ಟು ವಿಡಿಯೋ ಮಾಡುವ ಉತ್ಸಾಹ ಹೆಚ್ಚಾಗತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೇರೆ ವಿಡಿಯೋ ಒಂದಿಗೆ, ಬೇರೆ ನಿಮ್ಗೆ ರೆಸೊನೇಟ್ ಆಗೋ ವಿಡಿಯೋ ಒಂದಿಗೆ ಮತ್ತೆ ಬರ್ತೀನಿ.